ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಾ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಗುರುಗಳೇ, ನನಗೆ ಮನಸ್ಸಿಗೆ ಶಾಂತಿನೇ ಇಲ್ಲ ಗುರುಗಳೇ. ಯಾವಾಗಲೂ ಕೂಡ ಒಂದು ಗೊಂದಲದ ವಾತಾವರಣ, ಏನೋ ಒಂದು ರೀತಿಯಾಗಿ ವಿಕೋಪದ ಮನಸ್ಥಿತಿ, ಕೋಪಾಧಿಕ್ಯ ಅಂತ ಕರಿತೀವಿ. ಯಾವಾಗಲೂ ಕೋಪದಿಂದಲೇ ಕೂಡಿರುತ್ತೆ, ಮನಃಶಾಂತಿ ಇಲ್ಲ. ಈ ಮನಃಶಾಂತಿ ಇಲ್ಲ ಅಂತಕ್ಕಂಥವ್ರಿಗೆ ಈ ಸರಳ ಮಂತ್ರ ಹಾಗೆ ಈ ಸರಳ ತಂತ್ರವನ್ನು ಮಾಡ್ತಾ ಬನ್ನಿ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅತ್ಯಂತ ನೀವೆಲ್ಲಿರ್ತೀರೋ ಅದನ್ನು ಮಾಡ್ಬೋದು. ಖಂಡಿತವಾಗಿ ಮನಃಶಾಂತಿ ಸಿಗುತ್ತೆ. ಅದು ಹೇಗೆ, ಯಾವ ರೀತಿ ನಾನು ತಿಳಿಸ್ಕೊಡ್ತೇನೆ, ಕೊನೆಯ ಭಾಗದಲ್ಲಿ ನೋಡಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಈ ದಿನ ಸೋಮವಾರ, ಷಷ್ಠಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣಪಕ್ಷ, ಸೌಭಾಗ್ಯ ಯೋಗ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥ ಸಮಯ. ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ 9:56 ಇದ್ದು ತದನಂತರ ಮೀನರಾಶಿ ಪ್ರವೇಶವಾಗ್ತದೆ. ಕಾಲಮಾನ ರಾಹುಕಾಲ ಬೆಳಗ್ಗೆ 7:29 9:10 ಯಮಗಂಡ ಕಾಲ ಬೆಳಗ್ಗೆ 10:51 ಮಧ್ಯಾಹ್ನ 12:32 ಗುಳಿಕ ಕಾಲ ಮಧ್ಯಾಹ್ನ 2:13 3:54 ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಮಧ್ಯಾಹ್ನ 12:53 1:49 ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 8:15 9:10 ಉತ್ತಮ ಸಮಯವಿಲ್ಲ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಗುರುವಿನ ನಕ್ಷತ್ರದಲ್ಲಿ. ಹಾಗಾಗಿ 12 ರಾಶಿಗಳ ಫಲವೇನು ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ಭೂಮಿಯ ವಿಚಾರದಲ್ಲಿ ಖಂಡಿತವಾಗಿ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ ಇದೆ. ಬಟ್ ಮನೆಯವರೊಟ್ಟಿಗೆ ಯಾರ ಜೊತೆ ಸೇರ್ದಲೇ ಇದ್ದರೂ ಕೂಡ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರ, ದೇವಸ್ಥಾನಗಳಿಗೆ ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ಮೇಷರಾಶಿಯಲ್ಲಿದೆ. ಸ್ವಲ್ಪ ಮಟ್ಟಿಗೆ ಯಾರೊಟ್ಟಿಗೂ ಬೆರೆಯೋದಿಲ್ಲ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಿರುತ್ತೆ. ಬಟ್ ಕೆಲವೊಂದು ಬಾರಿ ಶನಿಯೊಟ್ಟಿಗೆ ಚಂದ್ರ ಇದ್ದಾನೆ, ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥ ಸಾಧ್ಯತೆಗಳಿದ್ದರೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಚಂದ್ರನ ಮೇಲೆ ಕೂಡ ಯಾವಾಗಲೂ ಕೂಡ ಶಾಂತ ಚಿತ್ತತೆ, ಸ್ವಲ್ಪ ಧಾರ್ಮಿಕವಾಗಿರ್ತಕ್ಕಂಥ ಜಯ, ಇವೆಲ್ಲವೂ ಸಾಧ್ಯತೆ ಬರುತ್ತೆ. ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಸೋಂಬೇರಿತನ ಕಾಡಿದ್ರು ಕೂಡ ಗುರುವಿನ ಅನುಗ್ರಹದಿಂದ ಶುಭವಾಗ್ತಕ್ಕಂಥದ್ದಿದೆ. ದಾಂಪತ್ಯದ ವಿಚಾರದಲ್ಲಿ ಒಂದು ಸಾಧಾರಣತೆ ಇರುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಮೇಷರಾಶಿಯವರಿಗೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಕ್ಷೀರಾಭಿಷೇಕ ಅಥವಾ ಜಲಾಭಿಷೇಕವನ್ನು ಮಾಡಿ, ಓಂ ನಮಃ ಶಿವಾಯ ಬಿಲ್ವಾರ್ಚನೆ, ಶಿವನ ಅಷ್ಟೋತ್ತರ ಇದು ಜಪವನ್ನು ಮಾಡಿ ಖಂಡಿತವಾಗಿ ಶುಭದಾಯಕವಾಗುತ್ತೆ. ಹಾಗೆ ಒಳ್ಳೆಯದು ಕೂಡ ಇದೆ. ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗೂ ಖಂಡಿತ ವೃಷಭ ರಾಶಿಯವರಿಗೆ ನೋಡಿ, ಕೇವಲ ಕಮ್ಯುನಿಕೇಷನ್ನಿಂದ ಅಧಿಕವಾಗಿರ್ತಕ್ಕಂಥ ಹಣ, ಕೇವಲ ಮೀಡಿಯೇಷನ್ಸ್, ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಯಾರು ಈ TV ಮಾಧ್ಯಮದಲ್ಲಿದ್ದಾರೋ ಅವ್ರಿಗೆ ಎಕ್ಸಲೆಂಟ್ ಗ್ರೋತ್ ಆ್ಯಂಡ್ ಎಡಿಟಿಂಗ್ ಆಪ್ಷನ್ಸ್, ಜೊತೆಗೆ ಒಳ್ಳೆಯ ಕೆಲಸಗಾರ ಅಂತಕ್ಕಂಥ ಸಾಧ್ಯತೆ ವೃಷಭ ರಾಶಿಯಲ್ಲಿರುತ್ತೆ. ಖಂಡಿತ ಚೆನ್ನಾಗಿದೆ, ಸದುಪಯೋಗ ಮಾಡಿಕೊಳ್ಳಿ, ಲಾಭದಾಯಕವಾಗಿರ್ತಕ್ಕಂಥ ದಿನ. ಮಿಥುನ ರಾಶಿ ಹಣಕಾಸಿನ ವಿಚಾರದಲ್ಲಿ ಏಳಿಗೆ ಸಿಗುತ್ತೆ. ಕುಟುಂಬದೊಟ್ಟಿಗಿನ ವ್ಯವಹಾರ ಅಥವಾ ಕುಟುಂಬದೊಟ್ಟಿಗಿನ ಒಂದು ಸಂಬಂಧಗಳು ಶುಭದಾಯಕವಾಗಿರ್ತಕ್ಕಂಥ ದಿನ. ಸ್ವಲ್ಪ ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರುತ್ತೆ ನಿಮ್ಮದು, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ವಿಶೇಷತೆ ಇರುತ್ತೆ. ಒಳ್ಳೆ ಮನಸ್ಥಿತಿ ಇಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಇದನ್ನು ಮಿಥುನ ರಾಶಿಯವರಿಗೆ ಸುಮ್ಮನೆ ಅಧಿಕಾರ ಇದೆ ಅಥವಾ ಇನ್ನೊಂದೇನೋ ನನ್ನ ಮಾತು ನಡೆಯುತ್ತೆ ಅಂತ ಎಲ್ಲೆಲ್ಲಂದ್ರಲ್ಲೇ ನಿಮ್ಮ ಅಧಿಕಾರ ಚಲಾಯಿಸಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಜನರು ಕೆಟ್ಟ ಅಭಿಪ್ರಾಯವನ್ನು ನಿಮ್ಮ ಮೇಲೆ ಇಟ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ. ಹಾಗಾಗಿ ಸಮಾಧಾನದ ವಾತಾವರಣ, ಸ್ವಲ್ಪ ಅಹಮ್ಮನ್ನು ಕಡಿಮೆ ಮಾಡಿಕೊಂಡ್ರೆ ಇನ್ನಷ್ಟು ಸುಲಭ, ಖಂಡಿತ ಒಳ್ಳೆಯದಾಗುತ್ತೆ. ಚೆನ್ನಾಗಿದೆ, ಸದುಪಯೋಗ ಮಾಡಿಕೊಳ್ಳಿ. ಕಟಕ ರಾಶಿಯವರ ಫಲಾಫಲ ಹೇಗೆ? ಅಫ್ಕೋರ್ಸ್ ಕಟಕ ರಾಶಿಯವ್ರಿಗೂ ಕೂಡ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ.
ಬಟ್ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳ ಇನ್ವಾಲ್ವ್ಮೆಂಟ್ ತುಂಬ ಜಾಸ್ತಿ ಇದೆ. ಹಲವಾರು ದೇವಸ್ಥಾನಗಳನ್ನು ಭೇಟಿ ಅಥವಾ ಆ ದೇವಸ್ಥಾನಗಳ ಜೀರ್ಣೋದ್ಧಾರ ಅಥವಾ ಧಾರ್ಮಿಕವಾಗಿರ್ತಕ್ಕಂಥ ಜೀರ್ಣೋದ್ಧಾರದ ಕೆಲಸಗಳನ್ನು ಕಟಕ ರಾಶಿಯವರು ಮಾಡ್ತೀರ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಹಾಗೂ ವ್ಯವಹಾರಗಳಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಸಿಗುತ್ತೆ. ವಿದ್ಯಾರ್ಥಿಗಳು ಕೂಡ ಹಯಗ್ರೀವ ಮಂತ್ರವನ್ನು ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ವವೇ ಮಂತ್ರ ಜಪ ಐಕ್ಯು ಪವರ್ ಹಾಗೆ ವಿದ್ಯಾರ್ಜನೆಗೂ ಕೂಡ ಶುಭ ಕೊಡ್ತದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೂ ಕೂಡ ಉಪಶಮನವಾಗುತ್ತೆ, ಒಳ್ಳೆಯದಾಗುತ್ತೆ. ಸಿಂಹರಾಶಿ ಸ್ವಲ್ಪ ಎಚ್ಚರ. ಸ್ನೇಹಿತರು, ವ್ಯವಹಾರ, ಯಾವುದೇ ವಿಚಾರದಲ್ಲಾಗಿರ್ಬೋದು, ಖಂಡಿತವಾಗಿ ದಿನ ಭಾಳ ಸಾತ್ವಿಕವಾಗಿ ಕಳೀರಿ. ಆಧ್ಯಾತ್ಮಿಕವಾಗಿ ಕಳೆಯೋದು ತುಂಬಾ ಒಳ್ಳೆಯದು. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು, ದೇವಸ್ಥಾನ, ನಾಮ, ಮಂತ್ರ, ಜಪ ಇದು ಭಾಳ ಒಳ್ಳೆಯದಾಗುತ್ತೆ. ಅಟ್ಲೀಸ್ಟ್ ಯಾರು ಸಿಂಹರಾಶಿಯಲ್ಲಿದ್ದರೋ ಸಡನ್ನಾಗಿ ಬಂಡವಾಳವನ್ನು ಹೂಡತಕ್ಕಂಥದ್ದನ್ನು ಕಡಿಮೆ ಮಾಡಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಈ ವೃದ್ಧರಿಗೆ ಹಳದಿ ಸ್ವೀಟ್ಸನ್ನು ದಾನವಾಗಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಬ್ರಹ್ಮಸ್ಪತಯೇ ನಮಃ ಇಡೀ ದಿನ ಈ ಮಂತ್ರವನ್ನು ಜಪ ಮಾಡಿ ಶುಭವಾಗ್ತದೆ. ಕನ್ಯಾ ರಾಶಿಯವರಿಗೆ ಯಾವುದೇ ಕೆಲಸದ ವಿಚಾರದಲ್ಲಿ ಜಯ, ಮದುವೆ ಮಾತುಕತೆ ವಿಚಾರದಲ್ಲಿ ಜಯವಾಗ್ತದೆ. ಹೊಸ ಬಿಸ್ನೆಸ್ ಪಾರ್ಟ್ನರ್ ಸಿಗುತ್ತೆ, ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗುತ್ತೆ. ಮನೆ ಅಥವಾ ಸೈಟ್ ಖರೀದಿ ಯೋಗ ಖಂಡಿತವಾಗಿ ಲಭ್ಯತೆ ಇದೆ, ಸದುಪಯೋಗ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನ. ಕನ್ಯಾ ರಾಶಿಯವ್ರಿಗೆ ಒಳ್ಳೆಯದಿದೆ, ಖಂಡಿತವಾಗಿ ಸದುಪಯೋಗ ಮಾಡಿಕೊಳ್ಳಿ. ತುಲಾರಾಶಿಯ ಫಲಾಫಲ ಹೇಗೆ? ಅಫ್ಕೋರ್ಸ್ ತುಲಾರಾಶಿಯವ್ರಿಗೆ ನೋಡಿ, ಜಯದ ವಾತಾವರಣ ಇರುತ್ತೆ. ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ. ಸರ್ಕಾರಿ ಕೆಲಸದಲ್ಲಿ ಉತ್ತಮತೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಖಂಡಿತವಾಗಿ ಚೆನ್ನಾಗಿದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ಅತ್ಯಂತ ಶುಭದ ದಿನದಲ್ಲಿ ಒಂದು ಕೂಡ. ತುಲಾರಾಶಿಯವ್ರಿಗೂ ಕೂಡ ಅತ್ಯಂತ ಶುಭದ ಕಾಲ, ಸದುಪಯೋಗ ಮಾಡಿಕೊಳ್ಳಿ. ಕೆಲಸದ ವಿಚಾರದಲ್ಲಿ ಮೇಲುಗೈ, ಜೊತೆಗೆ ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿದೆ, ಅದನ್ನು ಸದುಪಯೋಗ ಮಾಡಿಕೊಂಡ್ರೆ ಶುಭದಾಯಕವಾಗ್ತದೆ. ವೃಶ್ಚಿಕ ರಾಶಿಯವರ ಫಲ ಹೇಗಿದೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ಪೂರ್ತಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಿರುತ್ತೆ. ಬಟ್ ಕೆಲಸ ಸ್ವಲ್ಪ ಫ್ಲಕ್ಚುಯೇಟಿಂಗ್, ಚೇಂಜ್ ಆಫ್ ಜಾಬ್ ಹೋಗ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ. ಹಾಗೂ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಪೂರ್ತಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಸ್ವಲ್ಪ ಸೋಂಬೇರಿತನ ಕೂಡ ಕಾಡುತ್ತೆ. ಬಟ್ ಭಾಗ್ಯದಲ್ಲಿ ಗುರು ಇರೋದ್ರಿಂದ ಭಾಗ್ಯೋದಯದ ಕಾಲ. ಖಂಡಿತವಾಗಿ ಇದ್ದಕ್ಕಿದ್ದಾಗೆ ಹಣಕಾಸು ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನ ಕೂಡ ಇದೆ, ಶುಭವಿದೆ, ಒಳ್ಳೆಯದಿದೆ. ಧನುರಾಶಿಯವರ ಫಲಾಫಲ ಹೇಗೆ? ಭೂಮಿಯ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಸೈಟ್ ಖರೀದಿ ಅಥವಾ ಭೂಮಿಯ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು, ವ್ಯವಸಾಯದಲ್ಲಿ ಹೇಗಿರಬೇಕು ಅಂತಕ್ಕಂಥ ಆಲೋಚನೆಗಳು ಜಾಸ್ತಿ ಬರುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಉತ್ತಮ ಸಾಧನೆಯನ್ನು ಮಾಡ್ತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಒಂದು ಸಾಧಾರಣವಾಗಿ ಒಂದು ಸತಿ ಜಾಸ್ತಿ ಆಗುತ್ತೆ, ಒಂದು ಸತಿ ಕಡಿಮೆ ಆಗ್ತದೆ. ಒಂದೇ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದಿಲ್ಲ. 12 ಮನಿ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸುತ್ತೆ. ಧನುರಾಶಿಯವ್ರಿಗೆ ಸದುಪಯೋಗ ಮಾಡ್ಕೊಳ್ಳಿ. ಈ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಸ್ವಲ್ಪ ಗಂಧವನ್ನು ಅಥವಾ ಅರಿಶಿಣದ ಕೊಂಬನ್ನು ತೆಗೆದು ಹಣೆಲಿಟ್ಟು ಮುಂದಿನ ಕೆಲಸಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಮಕರ ರಾಶಿಯವರ ಫಲಾಫಲ ಹೇಗೆ? ಮಕರ ರಾಶಿಯವರ ಫಲಗಳು ಹಾಗೆ ಮದುವೆ ಮಾತುಕತೆಗಳ ವಿಚಾರದಲ್ಲಿ, ಕಮಿಷನ್ ವಿಚಾರದಲ್ಲಿ, ವ್ಯಾವಹಾರಿಕ ವಿಚಾರದಲ್ಲಿ ಶುಭವಿದೆ, ಲಾಭವಿದೆ, ಖಂಡಿತವಾಗಿ ಚೆನ್ನಾಗಿದೆ. ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ದಾಂಪತ್ಯದಲ್ಲಿ ವಿರಸ ಇರತಕ್ಕಂಥವ್ರಿಗೆ ಕಾಂಪ್ರಮೈಸ್ ಆಗ್ತಕ್ಕಂಥ ಸಾಧ್ಯತೆಯನ್ನು ಮಕರ ರಾಶಿಯವ್ರಿಗೂ ಇದೆ, ಶುಭವಾಗುತ್ತೆ ಕೂಡ, ಒಳ್ಳೆಯದಾಗಲಿ. ಕುಂಭರಾಶಿಯ ಫಲಾಫಲ ಹೇಗೆ? ಖಂಡಿತ ಇವತ್ತು ಹೇಳ್ತೀನಿ, ಸಾಲದ ಮರುಪಾವತಿ ಮಾಡ್ತಕ್ಕಂಥ ದಿನ, ಸಾಲ ನಿಮಗೆ ಬರ್ತಕ್ಕಂಥ ಹಣ ವಾಪಸ್ ಬರ್ತಕ್ಕಂಥ ದಿನ, ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನ ಕುಂಭರಾಶಿಯವ್ರಿಗೆ. ಅದೇ ರೀತಿಯಾಗಿ ಕುಂಭರಾಶಿಯವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಇರ್ತದೆ. ಬಟ್ ವ್ಯಾವಹಾರಿಕವಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಶುಭವಿದೆ, ಸದುಪಯೋಗ ಮಾಡಿಕೊಳ್ಳಿ ಕಾಲವನ್ನು. ಅತ್ಯಂತ ಶುಭದ ದಿನ, ಲಾಭದ ದಿನ ಕೂಡ. ಮೀನರಾಶಿಯ ಫಲಾಫಲ, ಮಕ್ಕಳ ಚಿಂತನೆಗಳನ್ನು ಮಾಡ್ತೀರಾ. ಹಾಗೆ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳ ವಿನಿಮಯಗಳಾಗ್ತಕ್ಕಂಥದ್ದು ಇರ್ತದೆ. ಕ್ರಿಯೇಟಿವ್ ಆಗಿರ್ತಕ್ಕಂಥ ಆಲೋಚನೆಗಳು ಖಂಡಿತವಾಗಿ ಮನೆಯ ವಿಚಾರದಲ್ಲಿ ಆಗಿರ್ಬೋದು, ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ಖಂಡಿತವಾಗಿ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬುದ್ಧಿ ಕೂಡ ಯಾವಾಗಲೂ ಸಾತ್ವಿಕವಾಗಿರ್ತಕ್ಕಂಥ ಬುದ್ಧಿ ಇರುತ್ತೆ.
ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದಿರುತ್ತೆ. ತಾಯಿಯ ಆಶೀರ್ವಾದವನ್ನು ಪಡಿತಕ್ಕಂಥ ದಿನವಾಗ್ತದೆ. ಖಂಡಿತ ಚೆನ್ನಾಗಿದೆ, ಸದುಪಯೋಗ ಮಾಡ್ಕೊಳ್ಳಿ ನೀವು ಕೂಡ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಮನಃಶಾಂತಿಗೋಸ್ಕರ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಒಂದು ಗ್ಲಾಸಲ್ಲಿ ನೀರಿಟ್ಕೊಳ್ಳಿ. 21 ಬಾರಿ ಓಂ ಹಂಸ ಹಂಸ, ಓಂ ಹಂಸ ಹಂಸ, ಓಂ ಹಂಸ ಹಂಸ ಅಂತ ಹೇಳಿ ಆ ನೀರನ್ನು ಸೇವನೆ ಮಾಡಿ. ಪ್ರತಿದಿನ ಇದನ್ನು ಮಾಡ್ತಾ 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 ನಿಮ್ಮ ಮನಃಶಾಂತಿ ವಿಕೋಪಕ್ಕೆ ಹೋಗಿರ್ತಕ್ಕಂಥದ್ದು ಒಂದು ಶಾಂತ ರೀತಿಯಲ್ಲಿರುತ್ತೆ. ಎಷ್ಟು ದಿನ ಗುರುಗಳೇ? ಎಷ್ಟು ದಿನ ಅಂತ ಇಲ್ಲ. ಮನಃಶಾಂತಿ ಯಾವಾಗ ಮನಃಶಾಂತಿ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಆ ಥರದ ಸಣ್ಣ ಕೆಲಸ ಮಾಡ್ತಾ ಬಂದಲ್ಲಿ ಮನಃಶಾಂತಿ ಖಂಡಿತ ಸಿಗುತ್ತೆ, ಶುಭವಾಗುತ್ತೆ. ಸ್ನೇಹಿತರೆ ನೋಡಿ, ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಒಂದು ವಿಲ್ ಪವರ್ ಬೇಕು, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರಬೇಕು, ಒಂದು ಧೈರ್ಯದ ಮನೋಭಾವತೆ ಒಬ್ಬ ಮನುಷ್ಯನಿಗೆ ಬೇಕು. ಆ ಧೈರ್ಯ ಇಲ್ಲ ಅಂದರೆ ಧೈರ್ಯಂ ಸರ್ವತ್ವ ಸಾಧನಂ. ಆ ಧೈರ್ಯ, ವಿಶೇಷವಾಗಿ ಧೈರ್ಯವಿಲ್ಲ ಅಂದರೆ ಯಾವ ಕೆಲಸನ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ನಮ್ಮಲ್ಲಿ ಸಿಗ್ತಕ್ಕಂಥ ಈ ರೆಡ್ ಜಾಸ್ಪರ್ ಕ್ರಿಸ್ಟಲ್ಸ್, ಇದು ಅತ್ಯಂತ ಶುಭದ ಒಂದು ವಾತಾವರಣವನ್ನು ಇದಕ್ಕೆ ಉತ್ಪತ್ತಿ ಮಾಡುತ್ತೆ. ಅನೇಕ ಧೈರ್ಯ, ಇಂಟರ್ಫೇಸ್ ಮಾಡ್ತಕ್ಕಂಥ ಕೇಪಬಿಲಿಟಿಯನ್ನು ಈ ಬ್ರಾಸ್ಲೈಟ್ ಕೊಡುತ್ತೆ. ಇದರ ವಿಶೇಷವಾಗಿ ಮಂಗಳವಾರಗಳನ್ನು ಧಾರಣೆ ಮಾಡ್ಕೊಳ್ಳಿ. ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.